ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೋಆಪರೇಟಿವ್ ಸಹಕಾರ. ಸ್ನೇಹಿತರೆ, ಈ ದಿನ ಕರ್ಲಿಯಲ್ಲಿ ಸಹಕಾರ ಸಂಘಗಳ ಆಡಳಿತ ಮಂಡಳಿಯಲ್ಲಿ ಮೀಸಲಾತಿ ಯಾವ ರೀತಿಯನ್ನು ಬರ್ತಾ ಇತ್ತು ಹಿಂದಿನಿಂದ ಒಂದು ಸಣ್ಣದಾಗಿ ತಮಗೊಂದು ವಿಡಿಯೋವನ್ನು ಮಾಡಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ರಿಸರ್ವೇಷನ್ ಇನ್ ದ ಬೋರ್ಡ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ಸಹಕಾರ ಸಂಘಗಳ ಕಾಯ್ದೆ 1959 ಸೆಕ್ಷನ್ 28A2ನಲ್ಲಿ ಆಡಳಿತ ಮಂಡಳಿ ಸದಸ್ಯರು ಎಷ್ಟು ಜನ ಇರಬಹುದು ಅನ್ನೋದ್ರ ಬಗ್ಗೆ ತಿಳಿಸಲಾಗಿದೆ. ಸೆಕ್ಷನ್ 28A3ನಲ್ಲಿ ಮೀಸಲಾತಿಯ ಬಗ್ಗೆ ಅದನ್ನು ತಿಳಿಸಲಾಗಿದೆ ನೋಡಿ. ಮೊದಲನೇದಾಗಿ ಕಾಯ್ದೆ 1984 1984 ತಿದ್ದುಪಡಿಯಾಗಿದೆ. ತಿದ್ದುಪಡಿಯಾದಾಗ ಅದನ್ನು ಕನಿಷ್ಠ ಆಡಳಿತ ಮಂಡಳಿ ಸದಸ್ಯರು 9 ಅಂತ ಇತ್ತು. 9ರಲ್ಲಿ ಮೀಸಲಾತಿ ಪ್ರಮಾಣ SC ಮತ್ತು ST ಇಬ್ಬರಿಗೂ ಸೇರಿ 1 ಸ್ಥಾನ, ಮಹಿಳೆಯರಿಗೆ 1 ಸ್ಥಾನವನ್ನು ಮೀಸಲಿರಿಸಲಾಗಿತ್ತು. ನಂತರ 1998 1998 ತಿದ್ದುಪಡಿ ಆಯಿತು ಕಾಯ್ದೆ. ಕನಿಷ್ಠ 9 ಇತ್ತು, ಗರಿಷ್ಠ ಅಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು. ಪ್ರೈಮರಿ ಸಹಕಾರ ಸಂಘಗಳು, ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ 18, ಫೆಡರಲ್ ಸಹಕಾರ ಸಂಘಗಳಲ್ಲಿ 21, ಅಪೆಕ್ಸ್ ಸಹಕಾರ ಸಂಘಗಳಲ್ಲಿ 25 ಸ್ಥಾನಗಳನ್ನು ಅಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು. ಮೀಸಲಾತಿಯನ್ನು SC ST ಸೇರಿ 1 ಸ್ಥಾನ, ಮಹಿಳೆಯರಿಗೆ 1 ಸ್ಥಾನ ಮುಂದುವರಿಸಿದ್ರು. ಮತ್ತು 2001ರಲ್ಲಿ ಕಾಯ್ದೆ ತಿದ್ದುಪಡಿ ಆಯಿತು. ಕನಿಷ್ಠ 9, ಗರಿಷ್ಠ 18 ಪ್ರೈಮರಿನಲ್ಲಿ, 21 ಫೆಡರಲ್. ಇಲ್ಲಿ ತಿದ್ದುಪಡಿ ಆಗಿದ್ದು ಅಪೆಕ್ಸ್ ಸಹಕಾರ ಸಂಘಗಳಿಗೆ 32 ತಿದ್ದುಪಡಿ ಮಾಡಿದ್ರು. ಮೀಸಲಾತಿ ಪ್ರಮಾಣ ಹಿಂದಿನಂತೆ ಮುಂದುವರಿಸಲಾಯಿತು. 2013ರಲ್ಲಿ ಕಾಯ್ದೆ ತಿದ್ದುಪಡಿ ಆದಾಗ ಕನಿಷ್ಠ ಆಡಳಿತ ಮಂಡಳಿ ಸದಸ್ಯರನ್ನು 11ಕ್ಕೆ ಮತ್ತು ಪ್ರೈಮರಿ ಸಹಕಾರ ಸಂಘಗಳಲ್ಲಿ ಗರಿಷ್ಠ ಮಿತಿ 19 ಮತ್ತು ಫೆಡರಲ್ ಮತ್ತು ಅಪೆಕ್ಸ್ ಸಹಕಾರ ಸಂಘಗಳು ಎರಡರಲ್ಲೂ ಸಹ 21 ಸದಸ್ಯರನ್ನು ಮೀಸಲಿರಿಸಲಾಯಿತು. ಈ 32 ಅಪೆಕ್ಸ್ ಸಹಕಾರ ಸಂಘಗಳಿಗೆ ಸಪ್ರೇಟಾಗಿ ಏನಿತ್ತು ಅದನ್ನು ತೆಗೆದುಹಾಕಿದ್ರು. ರಿಸರ್ವೇಷನ್ ಪಾಲಿಸಿಯಲ್ಲಿ SC ST ಸೇರಿ 1 ಸ್ಥಾನ, ಮಹಿಳೆಯರಿಗೆ 2 ಸ್ಥಾನ, ಹಿಂದುಳಿದ ವರ್ಗದವರಿಗೆ 1 ಸ್ಥಾನವನ್ನು ಅಲ್ಲಿ ನಿಗದಿ ಮಾಡಲಾಯಿತು ಸ್ನೇಹಿತರೆ. ನಂತರ 2014ರಲ್ಲಿ ಕಾಯ್ದೆ ತಿದ್ದುಪಡಿಯಾಗುತ್ತೆ. ಅಲ್ಲಿ ರಿಸರ್ವೇಷನ್ ಪಾಲಿಸಿ ಮಾತ್ರ ಸ್ವಲ್ಪ ಚೇಂಜ್ ಆಯಿತು. SC ST ಸೇರಿ 1 ಸ್ಥಾನ, ಮಹಿಳೆಯರಿಗೆ 2 ಸ್ಥಾನ, ಹಿಂದುಳಿದ ವರ್ಗದವರಿಗೆ 2 ಸ್ಥಾನಗಳನ್ನು ನಿಗದಿ ಮಾಡಿದ್ರು. ನಂತರ 2016ರಲ್ಲಿ ಕಾಯ್ದೆ ತಿದ್ದುಪಡಿ ಆಯಿತು. ಇಲ್ಲಿ ಕನಿಷ್ಠ 13 ಸ್ಥಾನಗಳನ್ನು ನಿಗದಿ ಮಾಡಲಾಯಿತು. ಪ್ರಾಥಮಿಕ ಸಹಕಾರ ಸಂಘಗಳಿಗೆ 19 ಮತ್ತು ಫೆಡರಲ್ ಅಪೆಕ್ಸ್ ಸೇರಿ 21. ಇಲ್ಲಿ ಮೀಸಲಾತಿಯನ್ನು ಸ್ವಲ್ಪ ಬದಲಾವಣೆ ಮಾಡಲಾಯಿತು. SCಗೆ 1 ಸ್ಥಾನ, ST ಅವರಿಗೆ 1 ಸ್ಥಾನ, ಮಹಿಳೆಯರಿಗೆ 2 ಸ್ಥಾನಗಳು, ಹಿಂದುಳಿದ ವರ್ಗದವರಿಗೆ 2 ಸ್ಥಾನಗಳನ್ನು ನಿಗದಿ ಮಾಡಿದ್ರು ಸ್ನೇಹಿತರೆ. ಈ 2016ರಲ್ಲಿ ಬಂದಂಥ ಕಾಯ್ದೆ ಏನಿದೆ ತಿದ್ದುಪಡಿ, ಇದು ಇವತ್ತಿನವರೆಗೂ ಜಾರಿಯಲ್ಲಿದೆ. ಸಹಕಾರ ಸಂಘಗಳ ನಿಯಮಾವಳಿ 1960ರಲ್ಲಿ ನಿಯಮ 14ALA ಅನ್ನೋದನ್ನು ಒಂದು ತರಲಾಯಿತು. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಇಲ್ಲಿ 2014ರಲ್ಲಿ ಏನು 2 ಸ್ಥಾನಗಳನ್ನು ಹಿಂದುಳಿದ ವರ್ಗಕ್ಕೆ ಮೀಸಲಿಡಿಸಿದ್ರು, ಅದನ್ನು ಒಂದೊಲ್ಲಿ ಸ್ಥಾನಗಳನ್ನು ಕ್ಯಾಟಗರಿ A, ಕ್ಯಾಟಗರಿ B ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ರೂಲಲ್ಲಿ ಹೇಳಿದರು. ಆಮೇಲೆ ಇದನ್ನು ಯಾವ ರೀತಿಯ ಮೀಸಲಾತಿಯನ್ನು ಮುಂದುವರಿಸ್ಬೇಕನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಲ್ಲಿ 4 ಟರ್ಮ್ ಹೇಳ್ತಾರೆ. ಮೊದಲನೇ ಟರ್ಮ್ನಲ್ಲಿ 2 ಹಿಂದುಳಿದ ವರ್ಗದ ಸ್ಥಾನಗಳಿಗೆ ಕ್ಯಾಟಗರಿ A ಅಂದರೆ ಪ್ರವರ್ಗ A ಇಂದ ತುಂಬಬೇಕದನ್ನು. ನಂತರ 2ನೇ ಅವಧಿನಲ್ಲಿ 1 ಸ್ಥಾನವನ್ನು ಪ್ರವರ್ಗ A, 1 ಸ್ಥಾನವನ್ನು ಪ್ರವರ್ಗ B ಇಂದ ತುಂಬಬೇಕಾಗುತ್ತೆ. 3ನೇ ಅವಧಿನಲ್ಲಿ ಸಹ 1 ಸ್ಥಾನವನ್ನು ಪ್ರವರ್ಗ A ಮತ್ತು 1 ಸ್ಥಾನವನ್ನು ಪ್ರವರ್ಗ B ನಲ್ಲಿ ತುಂಬಬೇಕಾಗುತ್ತೆ. 4ನೇ ಅವಧಿನಲ್ಲಿ 2 ಸ್ಥಾನಗಳನ್ನು ಪ್ರವರ್ಗ A ನಲ್ಲಿ ತುಂಬಬೇಕಾಗುತ್ತೆ ಮತ್ತು ಅನುಕ್ರಮವಾಗಿ ಮುಂದುವರಿಸಬೇಕಾಗುತ್ತೆ ಸ್ನೇಹಿತರೆ. ಇದೇ ರೀತಿ ಈಗ ಹಿಂದುಳಿದ ವರ್ಗ ಅಂದರೆ ಯಾವ ಕ್ಯಾಟಗರಿಗೆ ಬರ್ತಾರೆ, ಎಲ್ಲಿ ಬರುತ್ತಾರೆ ಅಂತ ನೋಡಿ. ಈಗ ಹಿಂದುಳಿದ ವರ್ಗ ಅನ್ನೋದಕ್ಕೆ 14ALA ನಲ್ಲಿ ಒಂದು ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗ ಎಂದರೆ ಸರ್ಕಾರವು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಕಾಲಕಾಲಕ್ಕೆ ಒಂದು ವರ್ಗ ಅಥವಾ ವರ್ಗಗಳನ್ನು A ಮತ್ತು B ವರ್ಗ ಎಂದು ಅಧಿಸೂಚನೆ ಹೊರಡಿಸಿದ ನಾಗರಿಕ ವರ್ಗ ಮತ್ತು ವರ್ಗಗಳು. ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಏನು ಡಿಸೈಡ್ ಆಗಿದೆ, ಕ್ಯಾಟಗರಿ A ಯಾವ್ಯಾವ ಕ್ಯಾಸ್ಟ್ ಬರುತ್ತೆ, ಕ್ಯಾಟಗರಿ Bಗೆ ಯಾವ ಕ್ಯಾಸ್ಟ್ ಬರುತ್ತೆ ಅಂತ ಏನು ಡಿಕ್ಲೇರ್ ಆಗಿ ಗೆಜೆಟ್ ಆಗಿದೆ, ಅದನ್ನು ನಾವು ತಗೊಂಡು ಇಲ್ಲಿ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಮೀಸಲಾತಿನಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ವಿಚಾರ,
ಯಾವ ಆಡಳಿತ ಮಂಡಳಿಯಲ್ಲಿ ಪ್ರದೇಶ ಮತ್ತು ಮತಕ್ಷೇತ್ರಗಳ ಆಧಾರದ ಮೇಲೆ ತಮ್ಮ ಆಡಳಿತ ಮಂಡಳಿಯನ್ನು ಯಾರು ರಚನೆ ಮಾಡ್ಕೊಂಡಿದ್ದಾರೆ. ನಾವು ಸಾಮಾನ್ಯವಾಗಿ ನೋಡ್ಬೋದು, ಈಗ ನಮ್ಮ PLD ಬ್ಯಾಂಕಲ್ಲಿ ಈ ಥರ ಒಂದು ನೋಡೋಕ್ಕೆ ತಮಗೆ ಸಿಗುತ್ತೆ. ಅವರು ರೆವಿನ್ಯೂ ಇದ್ರ ಆಧಾರದ ಮೇಲೆ ಹೋಬಳಿಗೆ 1 ಸೀಟು ಅಥವಾ 2 ಹೋಬಳಿಗೆ 1 ಸೀಟು ಅಥವಾ 4 ಸೀಟು, ಈ ರೀತಿ ಜಿಯೋಗ್ರಫಿಕಲ್ ಏರಿಯಾ, ಪ್ರದೇಶದ ಆಧಾರದ ಮೇಲೆ ಕೆಲವೊಂದು ಸ್ಥಾನಗಳನ್ನು ನಿಗದಿ ಮಾಡ್ಕೊಂಡಿರ್ತಾರೆ. ಈ ರೀತಿ ಪ್ರದೇಶ ಅಥವಾ ಮತಕ್ಷೇತ್ರದ ಆಧಾರದ ಮೇಲೆ ಏನು ಆಡಳಿತ ಮಂಡಳಿಯಲ್ಲಿ ಸ್ಥಾನಗಳನ್ನು ನಿಗದಿ ಮಾಡಲಾಗಿದೆ, ಇಂಥ ಸಹಕಾರ ಸಂಘಗಳು ಅವರ ಆಡಳಿತ ಮಂಡಳಿಯಲ್ಲಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಕಾಯ್ದಿರಿಸಿದ ಮತಕ್ಷೇತ್ರಗಳನ್ನು ನಿರ್ದೇಶಕರು ಸಾಮಾನ್ಯ ಚುನಾವಣಾ ದಿನಾಂಕದ ಪೂರ್ವದಲ್ಲಿ, ಎಲೆಕ್ಷನ್ ಡೇಟ್ ಯಾವಾಗ ಫಿಕ್ಸ್ ಮಾಡ್ತೀರಾ ಅದಕ್ಕೆ ಹಿಂದಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ನಿರ್ಧರಿಸತಕ್ಕದ್ದು. ನಿಮ್ಮ ಚುನಾವಣೆ ಯಾವಾಗ ನಡೆಯುತ್ತೆ, ಡೇಟ್ ಏನೊಂದು ನಿಗದಿಯಾಗಿರುತ್ತೆ, ಅಲ್ಲಿಗೆ ಹಿಂದೆ ಯಾವುದು ವಾರ್ಷಿಕ ಮಹಾಸಭೆ ನಡೆಸ್ತೀರಾ, ಅದರಲ್ಲಿ ಯಾವ ಕ್ಷೇತ್ರಗಳಿಗೆ ಯಾವ ಸ್ಥಾನವನ್ನು ಮೀಸಲಿರಿಸಬೇಕು ಅನ್ನೋದನ್ನು ಡಿಸೈಡ್ ಆಗಬೇಕು ಸ್ನೇಹಿತರೆ, ಅಲ್ಲಿ ತೀರ್ಮಾನ ಆಗಬೇಕು. ಆಮೇಲೆ ನೋಡಿ, ಹಂತ ಹಂತವಾಗಿ ಒಂದಾದ ಮೇಲೆ ಒಂದರಂತೆ ಸಹಕಾರ ಸಂಘದ ಎಲ್ಲ ಮತಕ್ಷೇತ್ರಗಳು ಮೀಸಲಾತಿಗೆ ಒಳಪಡುವಂತೆ ಸ್ಥಾನಗಳು ಮೀಸಲಾತಿಯು ಕ್ರಮಬದ್ಧವಾಗಿ ಆವರ್ತಿಸುವುದನ್ನು ಖಾತರಿಪಡಿಸಿಕೊಳ್ಳತಕ್ಕದ್ದು. ಪ್ರತಿ ಸಲ ಎಲೆಕ್ಷನ್ ನಡೆದಾಗ ಇದು ಎಲ್ಲ ಕ್ಷೇತ್ರಗಳಿಗೆ ಈಕ್ವಲ್ ಆಗಿ ಕೊಡ್ತಾ ಇದ್ದೀರಾ ಅನ್ನೋದನ್ನು ತಾವು ಖಚಿತಪಡಿಸ್ಕೋಬೇಕು ಸ್ನೇಹಿತರೆ. ಈಗ ಈ ರೊಟೇಷನ್ ಬಗ್ಗೆ ಏನು ಹೇಳಿದೆ ತಮಗೆ, ಇದ್ರ ಬಗ್ಗೆ ಒಂದು ವಿಸ್ತಾರವಾಗಿ ತಿಳಿಸೋದಕ್ಕೆ ಇಲ್ಲೊಂದು ಚಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ರೊಟೇಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ, ಈಗ ಪ್ರಾಕ್ಟಿಕಲ್ ಆಗಿ ಬರೋದಾದರೆ 2015ರಲ್ಲಿ ಏನು ಸಹಕಾರ ಸಂಘಗಳ ಚುನಾವಣೆಗಳು ನಡೆದು, ಆ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ಕ್ಯಾಟಗರಿ ಎ ಅಥವಾ ಪ್ರವರ್ಗ ಎ ಏನು ನೀಡಿದ್ರಲ್ಲಿ, ಅವ್ರು ನೋಡಿ 2015ರಿಂದ 2020ರವರೆಗೆ ಅವರ ಟರ್ಮ್ ಅವಧಿ ಇರುತ್ತೆ. ನೆಕ್ಸ್ಟ್ ಟರ್ಮಲ್ಲಿ ಅವರಿಗೆ ಎ ಮತ್ತು ಬಿ, ಒಂದು ಸ್ಥಾನವನ್ನು ಎಗೆ ಒಂದು ಸ್ಥಾನವನ್ನು ಬಿಗೆ ನೀಡಿ ಅದು ಅವಧಿ 2020ರಿಂದ 2025 ತನಕ ಇರುತ್ತೆ. ನೆಕ್ಸ್ಟ್ 3ನೇ ಟರ್ಮಲ್ಲಿ ಬಂದಾಗ ತಿರ್ಗಾ ಎ ಕ್ಯಾಟಗರಿಗೆ 1, ಬಿ ಕ್ಯಾಟಗರಿಗೆ 1 ಕೊಡಬೇಕು, 25ರಿಂದ 30 ತನಕ ಬರುತ್ತೆ. 4th ಟರ್ಮಲ್ಲಿ 2 ಕ್ಯಾಟಗರಿಯನ್ನು ಎ ಕೊಡಬೇಕಾಗುತ್ತೆ, ಅದು 30ರಿಂದ 35 ಇರುತ್ತೆ. ಸೊ ಈ ರೀತಿ 2016ರಲ್ಲಿ 17, 18, 2020ರವರೆಗೂ ನಡೆದಂಥ ಸಹಕಾರ ಸಂಘಗಳಲ್ಲಿ ಯಾವ ರೀತಿ ಮೀಸಲಾತಿ ಜಂಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಒಂದು ಇಲಿಸ್ಟ್ರೇಷನ್ ತೋರಿಸಿದ್ದೀನಿ. ಇಲ್ಲಿ ಕೆಳಗಡೆ ಬಂದರೆ ತಾವು ತಮ್ಮ ಸಹಕಾರ ಸಂಘದಕ್ಕೆ ಸಂಬಂಧಪಟ್ಟಂಗೆ ಏನು ಮೀಸಲಾತಿ ಇದೆ ಅನ್ನೋದನ್ನ ಇಲ್ಲಿ ನೇರವಾಗಿ ನಿರ್ಧರಿಸ್ಕೋಬೋದು. ನಾನಿಲ್ಲಿ ಉದಾಹರಣೆಗೆ, ಈಗ ತಮ್ಮ ಸಹಕಾರ ಸಂಘದ ಆಡಳಿತ ಮಂಡಳಿಯ ಒಂದು ಚುನಾವಣೆ 1/7/2015ಕ್ಕೆ ಇಲ್ಲಿ ನಡೆದಿರುತ್ತೆ. ಅಲ್ಲಿ ನಡೆದಾಗ ನೋಡಿ, ಆ ಮೊದಲನೇ ಟರ್ಮ್ ಅವಧಿ 36-20ರವರೆಗೂ ಅದು 2 ಎ ಕ್ಯಾಟಗರಿಗೆ ಬಂದು ಅಲ್ಲಿ ಇರುತ್ತೆ. ಇಲ್ಲಿ 36ಕ್ಕೆ ಮುಗಿತಾ ಇರೋದ್ರಿಂದ ಚುನಾವಣೆ ತಮ್ಮ ಅವಧಿ ಮುಗಿಯೋದ್ರ 15 ದಿವಸಗಳ ಮುಂಚೆನೇ ತಾವು ಚುನಾವಣೆ ನಡೆಸಬೇಕಾಗಿರುತ್ತೆ. ಈ ಆಧಾರದ ಮೇಲೆ ನಾನಿಲ್ಲಿ 15/6/20 ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಅದರ ಅವಧಿ 14/6/25ರಿಗೆ ಮುಗಿಯುತ್ತೆ. ಮತ್ತು ಅದೇ ಥರನೇ 14/6ಕ್ಕೆ ಮುಗಿತಾ ಇರೋ ಬೋರ್ಡ್ಗೆ ಒಂದು 15 ದಿವಸ ಮುಂಚೆನೇ ಚುನಾವಣೆ ಮಾಡಬೇಕು. ಸೊ 10/6ಕ್ಕೆ ಚುನಾವಣೆ ನಡೆದಿದೆ ಅಂತ ನಾನು ಅಲ್ಲೇ ನಮೂದಿಸ್ಕೊಂಡಿದ್ದೀನಿ. ಅದು 9/6ರವರೆಗೆ ಮುಂದುವರಿಯುತ್ತೆ. ತಿರ್ಗಾ 9/6/30ಕ್ಕೆ ನಡಿಬೇಕಾದ್ರೆ ಒಂದು 15 ದಿವಸ ಮುಂಚೆ ಚುನಾವಣೆ ನಡಿಬೇಕು. 25/5/30 ಅಂತ ಒಂದು ಅಂದಾಜು ಡೇಟ್ ಹಾಕಿದ್ದೀನಿ. ಇಲ್ಲಿ 25/5/35ಕ್ಕೆ ಮುಗೀತದೆ. ಸೊ ಇಲ್ಲಿ ತಮಗೆ ಅನ್ವಯಿಸುವಂಥ ದಿನಾಂಕಗಳನ್ನು ನಮೂದಿಸ್ಕೊಂಡು ತಾವು ಮಾಡ್ಬೋದು. ಇಲ್ಲೊಂದು ಗಮನಿಸಬೇಕಾದ ಅಂಶ ಏನಂದರೆ ಸ್ನೇಹಿತರೆ, ಯಾವ ಸಹಕಾರ ಸಂಘಗಳಲ್ಲಿ ಆಡಳಿತಾಧಿಕಾರಿ ಮತ್ತು ವಿಶೇಷಾಧಿಕಾರಿ ನೇಮಕ ಆಗುತ್ತೆ, ಆ ಆಡಳಿತ ಮಂಡಳಿಯ ಒಂದು ಅವಧಿ ಮೊಟಕುಗೊಳ್ಳುತ್ತದೆ. 5 ವರ್ಷದ ತನಕ ಇರಲ್ಲ, ಮಧ್ಯದಲ್ಲಿ ಮೊಟಕುಗೊಳ್ಳುತ್ತದೆ ಅಂತ ಇಟ್ಕೊಳ್ಳಿ. ಸೊ ಆಗ ಈ ಮೀಸಲಾತಿ ಅವಧಿಯು ಸಹ ಅದೇ ಅವಧಿಗೆ ಮೊಟಕುಗೊಳ್ಳುತ್ತದೆ. 3 ವರ್ಷ ಇದ್ದರೆ ಬರೀ 3 ವರ್ಷ ಅಷ್ಟೇ, 1 ಟರ್ಮ್ ಸಿಗುತ್ತೆ ಅವ್ರಿಗೆ. ನೆಕ್ಸ್ಟ್ ಚುನಾವಣೆ ಆಡಳಿತಾಧಿಕಾರಿ ಬಂದು ಯಾವಾಗ ಚುನಾವಣೆ ಮಾಡ್ತಾರೆ ಅದನ್ನು ತಾವು ಇಲ್ಲಿ ಡೇಟ್ ನಮೂದಿಸ್ಕೊಂಡು ಮತ್ತೆ 5 ವರ್ಷಕ್ಕೆ ತಾವು ನಿರ್ಧರಿಸ್ಕೋಬೋದು ಸ್ನೇಹಿತರೆ. ಸೊ ಇದು ತಮಗೆ ಅನುಕೂಲ ಆಗುತ್ತೆ ನೋಡಿ. ಈ ರೀತಿ ಏನು ಒಂದು ಅನುಕ್ರಮವಾಗಿ ತಾವು ಮಾಡಬೇಕು, ಇದನ್ನು ಎಲ್ಲರೂ ಒಂದು ಕಡೆ ರೆಕಾರ್ಡ್ ಮೇಂಟೈನ್ ಮಾಡಬೇಕು. 5 ವರ್ಷಕ್ಕೊಮ್ಮೆ ನಡೆಯೋದ್ರಿಂದ ಇದು ಒಂದು ಮಾಹಿತಿಯನ್ನು ಎಲ್ಲೂ ಕ್ರೋಢೀಕರಿಸದಿದ್ದರೆ ನಾವು ಇದನ್ನು ಒಬ್ಬ ರಿಟರ್ನಿಂಗ್ ಅಧಿಕಾರಿಗೆ ಅಥವಾ ಚುನಾವಣಾಧಿಕಾರಿಗೆ ಆ ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿನಲ್ಲಿ ನಾನು ಚುನಾವಣೆ ಮಾಡಬೇಕು ಅನ್ನೋದನ್ನು ಹೇಳೋದಕ್ಕೆ ಆಗಲ್ಲ. ಕೆಲವೊಂದು ಅಧಿಕಾರಿಗಳು ವರ್ಗಾವಣೆ ಆಗ್ತಾರೆ,
ಕಾರ್ಯದರ್ಶಿಗಳು ರಿಟೈರ್ ಆಗ್ಬೋದು, ವರ್ಗಾವಣೆ ಆಗ್ಬೋದು, ಆಡಳಿತ ಮಂಡಳಿಗಳು ಬದಲಾವಣೆ ಆಗ್ಬೋದು. ಈ ರೀತಿ ಮಾಹಿತಿಯನ್ನು ತಾವು ಎಲ್ಲಾದರೂ ಒಂದು ಕಡೆ ನಮೂದಿಸಿದಾಗ ಮಾತ್ರ ಇಲ್ಲಿ ಇದನ್ನು ರಿಟರ್ನಿಂಗ್ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ನಾನೊಂದು ಚಾರ್ಟ್ ಕೊಟ್ಟಿದ್ದೀನಿ. ಇದನ್ನು ನೀವು ನಮೂದಿಸ್ಕೋಬೋದು. ಇಲ್ಲಿ ಎಲೆಕ್ಷನ್ ಡೇಟ್ 1/7/15 ಆಗಿದೆ ಅಂತ ಹಾಕೊಂಡಿದ್ದೀನಿ. ಮೊದಲನೇ ಅವಧಿನಲ್ಲಿ ರಾಮು ಅನ್ನೋರು ಕ್ಯಾಟಗರಿ ಎ ಇಂದ ಬಂದಿದ್ದಾರೆ, ಮೋಹನ್ ಅನ್ನೋರು ಕ್ಯಾಟಗರಿ ಎ ಇಂದ ಬಂದಿದ್ದಾರೆ. ತಿರ್ಗಾ 30/6/20 ನೆಕ್ಸ್ಟ್ ಚುನಾವಣೆ ನಡೀತು. ತಿರ್ಗಾ ಇಲ್ಲಿ ಭಾಗ್ಯ ಅನ್ನೋರು ಕ್ಯಾಟಗರಿ ಎ ಇಂದ ಬರಬಹುದು, ಗೌರಿ ಅನ್ನೋರು ಕ್ಯಾಟಗರಿ ಬಿ ಇಂದ ಬರಬಹುದು. ನೆಕ್ಸ್ಟ್ ನಿಮ್ಮ ಚುನಾವಣೆ 15/5/2025 ನಡೀಬೋದು. ಇಲ್ಲಿ ಬಶೀರ್ ಅನ್ನೋರು ಕ್ಯಾಟಗರಿ ಎ ಇಂದ ಬರ್ಬೋದು, ಕ್ಯಾಟಗರಿ ಬಿ ಇಂದ ನಾರಾಯಣ ಅನ್ನೋರು ಬರ್ಬೋದು. ಈ ರೀತಿ ಯಾವ ಎಲೆಕ್ಷನ್ನಲ್ಲಿ ಯಾವ ಟರ್ಮಲ್ಲಿ ಯಾರು ಆಯ್ಕೆ ಆದರು ಅನ್ನೋದ್ರ ಬಗ್ಗೆ, ಯಾವ ಕ್ಯಾಟಗರಿಯಿಂದ ಯಾರು ಆಯ್ಕೆ ಆದರು ಅನ್ನೋದ್ರ ಬಗ್ಗೆ ತಾವು ಒಂದು ಪುಸ್ತಕದಲ್ಲಿ ಒಂದೆಲ್ಲರೂ ನಮೂದಿಸ್ಕೊಂಡು ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಇದು 5 ವರ್ಷಕ್ಕೊಮ್ಮೆ ಬೇಕಾಗುವಂಥ ಮಾಹಿತಿ. ಜೊತೆಗೆ ಇದು 5 ವರ್ಷಕ್ಕೊಮ್ಮೆ ಬರೆಯುವಂಥ ಮಾಹಿತಿ ಆದ್ದರಿಂದ ಇದು ಒಂದು ಪುಸ್ತಕದಲ್ಲಿದ್ರೂ ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಇದನ್ನು ನೀವು ವಾರ್ಷಿಕ ಲೆಕ್ಕ ಪರಿಶೋಧನೆ ಏನು ಮಾಡಿಸ್ತೀರಾ, ಇದೊಂದು ಚಾರ್ಟನ್ನ ರೆಡಿ ಮಾಡಿ ಪ್ರತಿ ವರ್ಷ ನಿಮ್ಮ ಲೆಕ್ಕ ಪರಿಶೋಧಕರಿಗೆ ನೀಡಿ ಅದನ್ನು ಒಂದು ಅನುಬಂಧ ಅಂತ ಮಾಡಿ ತಾವು ಆಡಿಟ್ ರಿಪೋರ್ಟ್ನಲ್ಲಿ, ಲೆಕ್ಕ ಪರಿಶೋಧನಾ ವರದಿನಲ್ಲಿ ಅದನ್ನು ಒಂದು ಹಾಕೊಂಬಿಟ್ರೆ ಯಾರೇ ಎಲೆಕ್ಷನ್ ಬರಲಿ, ಯಾರೇ ಅಧಿಕಾರಿ ಬದಲಾವಣೆ ಆಗಲಿ, ಸೆಕ್ರೆಟರಿ ಬದಲಾವಣೆ ಆಗಲಿ, ಮಾಹಿತಿ ಆಡಿಟ್ ರಿಪೋರ್ಟಲ್ಲಿ ಸಿಗೋ ಥರ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ರಿಟರ್ನಿಂಗ್ ಅಧಿಕಾರಿಗೆ, ಚುನಾವಣಾಧಿಕಾರಿ ತಮಗೆಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋ ತಮಗೆಲ್ಲ ಒಂದು ರಿಸರ್ವೇಷನ್ ಪಾಲಿಸಿ, ಇದ್ರ ಬಗ್ಗೆ ಹಿಂದುಳಿದ ವರ್ಗದ ಒಂದು ಮೀಸಲಾತಿಯನ್ನು ಯಾವ ರೀತಿ ನಾವು ತಯಾರಿಸ್ಕೋಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿರೋದು ತಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಮ್ಮ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.